ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಕೊರತೆಯಿಂದ ರೈತರು ಪರದಾಡ್ತಾ ಇದ್ದಾರೆ. ಬೀದರ್, ಬಾಗಲಕೋಟೆ, ಬೆಳಗಾವಿ, ಹಾಸನ ಸೇರಿದಂತೆ ರಾಜ್ಯದ ಹಲವೆಡೆ ಬಿಜೆಪಿ ನೇತೃತ್ವದಲ್ಲಿ ರೈತರು ಪ್ರತಿಭಟಿಸಿದರು. ರಸ್ತೆ ತಡೆದು ಅನ್ನದಾತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೋಲಾರದಲ್ಲಿ ರೈತರು ರೈಲ್ವೆ ನಿಲ್ದಾಣದಲ್ಲಿ ಜಾನುವಾರುಗಳು ಮತ್ತು ತಟ್ಟೆಯಲ್ಲಿ ರಸಗೊಬ್ಬರ ಹಿಡಿದು ಪ್ರತಿಭಟಿಸಿದರು. ರಸಗೊಬ್ಬರ ಕೊರತೆ ನಡುವೆಯೇ ರಾಯಚೂರಿನಲ್ಲಿ ಗೊಬ್ಬರ ವ್ಯಾಪಾರಿಗಳು ಕಳ್ಳಾಟ ನಡೆಸಿದ್ದು ದುಬಾರಿ ಬೆಲೆಗೆ ಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಅಂಗಡಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕದ ಗೊಬ್ಬರ ಸಮಸ್ಯೆ ಬಗ್ಗೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದರು. ಮೋದಿ ಸರ್ಕಾರ 8.13 ಲಕ್ಷ ಟನ್ನಷ್ಟು ಯೂರಿಯಾವನ್ನು ಕರ್ನಾಟಕಕ್ಕೆ ಕಳಿಸಿಕೊಟ್ಟಿದೆ. ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ವ್ಯವಸ್ಥೆ ಸರಿಪಡಿಸಬೇಕು. ಕರ್ನಾಟಕ ಸಿಎಸ್ಗೆ ಈ ಬಗ್ಗೆ ಸೂಚನೆ ಕೊಡಿ ಅಂತ ಒತ್ತಾಯಿಸಿದರು. ರಾಜ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಮಾತನಾಡಿದರು. ಬೇಡಿಕೆಗೆ ಅನುಗುಣವಾಗಿ ನಾವು ರೈತರಿಗೆ ಯೂರಿಯಾ ಕೊಡ್ತಿದ್ದೀವಿ ಅಂತ ಹೇಳಿದರು. 98 ಕೆಜಿ ಇದ್ದವರು ಈಗ 72 ಕೆಜಿ ಬಂದಿದ್ದಾರೆ. ಅಂದ್ರೆ 16 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 8,13,000 ಟನ್ಗಳಷ್ಟು ಯೂರಿಯಾ ಕರ್ನಾಟಕ ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯ ಸರ್ಕಾರದ ದಾಸ್ತಾನು ಇದ್ದಂತ ಯೂರಿಯಾ ಮತ್ತು ಡಿಎಪಿಯನ್ನ ಸರಿಯಾಗಿ ಹಂಚಿಕೆ ಮಾಡದಿರಾ ಕರ್ನಾಟಕ ರಾಜ್ಯದಲ್ಲಿ 258 ರೂಪಾಯಿಗೆ ಸಬ್ಸಿಡಿ ದರದಲ್ಲಿ ಸಿಗಬೇಕಾಗಿದ್ದಂತ ಯೂರಿಯಾ ಇವತ್ತು 500 ರೂಪಾಯಿಯಲ್ಲಿ ಕಾಳಸಂತೆಯಲ್ಲಿ ಸಿಕ್ಕುವಂತ ಪರಿಸ್ಥಿತಿ ರೈತರಿಗೆ ಆಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅದನ್ನ ಸಮರ್ಪಕವಾಗಿ ಅದನ್ನ ರೈತರಿಗೆ ತಲುಪುವಂತ ಕೆಲಸ ಮಾಡಬೇಕು ಅಂತೇಳಿ ಕಳೆದ 10 ದಿನದಿಂದ ವಿರೋಧ ಪಕ್ಷದವರು ಕೆಲವು ಭಾಗದಲ್ಲಿ ರೈತರು ಇರ್ಬೋದು ಈ ಯೂರಿಯಾ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತು ಒಂದಷ್ಟು ಜನ ಪ್ರತಿಭಟನೆಯೂ ಮಾಡಿದ್ದಾರೆ. ನಾನು ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದೀನಿ. 12 ಲಕ್ಷ ಸ್ಟಾಕ್ ಇತ್ತು. ಈ ವರ್ಷ ಏನಾಗಿದೆ 8 ಲಕ್ಷ ಇದೆ. 8,90,000. ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಕೊಡ್ತಾ ಇದ್ದೀವಿ. ಇನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಆಪ್ತರ ಕಚೇರಿಗಳ ಮೇಲೆ ಐಟಿ ಅಂದರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಶೋಧವನ್ನು ಮಾಡಿದ್ದಾರೆ. ಜಾರ್ಜ್ ಅವರ ಇಬ್ಬರು ಆಪ್ತರ ಮೇಲೆ ದಾಳಿಯಾಗಿದ್ದು ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜಾರ್ಜ್ ಅವರ ಆಪ್ತ ಜಿತೇಂದ್ರ ಮತ್ತು ಎಲೆಕ್ಟ್ರಿಕ್ ಗುತ್ತಿಗೆದಾರರಾಗಿರುವ ಕೊಠಾರಿ ಕಚೇರಿಗಳ ಮೇಲೆ ದಾಳಿಯಾಗಿದ್ದು ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಜಿಲ್ಲಾವಾರು ಶಾಸಕರು ಹಾಗೂ ಉಸ್ತುವಾರಿ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಧಾನಸೌಧದಲ್ಲಿ 2ನೇ ದಿನದ ಸಭೆಯನ್ನ ನಡೆಸಿದರು. ವಿಧಾನಸೌಧದ 3ನೇ ಮಹಡಿಯ ಸಿಎಂ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಆರಂಭ ಆಯಿತು. ಸಂಜೆ 7 ಗಂಟೆಯವರೆಗೂ ನಡೆಯಿತು. ಇವತ್ತು ಒಟ್ಟು 10 ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:30ವರೆಗೂ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ಶಾಸಕರ ಜೊತೆ ಸಭೆ ಆಯಿತು. ಸಂಜೆ ಬಳಿಕ ಹಲವು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಯ ಶಾಸಕರ ಜೊತೆಗೆ ಮತ್ತು ಸಚಿವರ ಜೊತೆಗೆ ಸಭೆ ನಡೆಸಿದರು. ಇನ್ನು ಸಿಎಂಗೆ ಕೌಂಟರ್ ಕೊಡಲು ಸಂಘಟನಾ ಸಭೆಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆಗಸ್ಟ್ 2ನೇ ತಾರೀಕಿನಿಂದ 2ನೇ ವಾರದಿಂದ ಹಾಲಿ ಮಾಜಿ ಶಾಸಕರು ಸೇರಿದಂತೆ ಜಿಲ್ಲಾವಾರು ಸಂಘಟನೆಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ. ಈ ಮಧ್ಯೆ ಆಗಸ್ಟ್ 2ರಂದು ಪರಮೇಶ್ವರ್ ತಮ್ಮ ನಿವಾಸದಲ್ಲಿ ದಲಿತ ಸಮುದಾಯದ ಸಚಿವರು, ಶಾಸಕರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ ನಡೆಸ್ತಾರಂತೆ. ಇನ್ನು ಆಗಸ್ಟ್ 4ನೇ ತಾರೀಕು ನಾಗಮೋಹನ್ ದಾಸ್ ಕಮಿಟಿಯ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸೋದಕ್ಕೂ ಕೂಡ ತೀರ್ಮಾನ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ಜೋರಾಗಿದೆ. ನಂಗಬೇಕು ಅಂತ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಸಿದ್ದರಾಮಯ್ಯ ಆಪ್ತ ಬಳಗದ ರಾಘವೇಂದ್ರ ಹಿಟ್ನಾಳ್ ಹಾಗೂ ಮಾಲೂರು ಶಾಸಕ ನಂಜೇಗೌಡ ನಡುವೆ ತಿಕ್ಕಾಟ ಶುರುವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ರಾಘವೇಂದ್ರ ಹಿಟ್ನಾಳ್ ಅವರು ಭೇಟಿ ಮಾಡಿ ತೆರೆಮರೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಮಾಲೂರು ಶಾಸಕ ನಂಜೇಗೌಡ ಮಾತ್ರ ಭೀಮಾನಾಯ್ಗೆ ಮುನ್ನವೇ ನಾನು ಆಕಾಂಕ್ಷಿಯಾಗಿದ್ದೆ, DCM DK ನನಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಂಜೇಗೌಡ ಹೇಳಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಎಲ್ಲರ ತೀರ್ಮಾನಕ್ಕೆ ನಾನು ಬದ್ಧ ಅಂತ DK ಸುರೇಶ್ ಹೇಳಿದ್ದಾರೆ. ಯಾಕೆಂದರೆ ಇವರೆಲ್ಲರಿಗಿಂತ ಮುಂಚೂಣಿಯಲ್ಲಿ ನಿಂತಿರೋದು ಅವರೇನೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟು ಯಾರ ಬಳಿ ಮತಗಳು ಹೆಚ್ಚಿವೆ ಅವರು ಅಧ್ಯಕ್ಷರಾಗ್ತಾರೆ, ಇದರಲ್ಲಿ ಪಕ್ಷ ಎಲ್ಲ ಮಧ್ಯೆ ಬರಲ್ಲ ಅಂತ ಹೇಳಿದ್ದಾರೆ. ನಾಯಕರನ್ನು ಮಾಡುವಾಗ ನನಗೆ ಮಾತು ಕೊಟ್ಟಿದ್ದಾರೆ. ಅವಾಗಲೇ ಕೇಳಿದ್ದೆ ನಾನು, KMF ನನಗೆ ಅವಕಾಶ ಮಾಡಿಕೊಡಿ, ಈ ಸಂಸ್ಥೆಯಲ್ಲಿ ಸುಮಾರು ವರ್ಷ ನನ್ನ ಅನುಭವ ಇದೆ ಅಂತ ಮಾತು ಕೊಟ್ಟಿದ್ದೀವಿ. 1 ವರ್ಷ ಸುಮ್ಮನೆ ಇರಿ ಅಂತ ಹೇಳಿದ್ರು. ಅದರ ಪ್ರಕಾರ ಇದ್ದೀನಿ. ಅವರು ಬಂದಿದ್ದಾರೆ, ಅವ್ರೇನು ನನಗೆ ಅಡ್ಡ ಬರಲ್ಲ. ಫೈನಲ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರು ನಾವೆಲ್ಲ ಬದ್ಧವಾಗಿರ್ತೀವಿ. ನನಗೆ ಮಾತು ಕೊಟ್ಟಿರೋ ಪ್ರಕಾರ ನಂಬಿಕೆ ಮಾಡ್ತಾರೆ.
ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಏನ್ ತೀರ್ಮಾನ ಆಗುತ್ತೆ, ಸರ್ಕಾರ, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಏನ್ ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ. ಯಾರು ಅರಾತುರಿನಲ್ಲಿ ಇಲ್ಲ, ಗೊತ್ತಾಯ್ತಲ್ಲ. ಪಕ್ಷಕ್ಕೆ ಸೀಮಿತವಾಗಂತ ಚುನಾವಣೆ ಅಲ್ಲ. ಡಿ ಕೆ ಸುರೇಶ್ ಆದರೂ ಆಯ್ತು, ಮತ್ತೆ ಯಾರಾದ್ರು ಅದು ಪಕ್ಷ ಬರಲ್ಲ. ಅದು ಸರ್ಕಾರಿ ರಂಗ ತತ್ವ ಅಂತ ಅಷ್ಟೇ ಅಲ್ಲ ವಿಚಾರ. ಮೆಜಾರಿಟಿ ಬೇಕಲ್ಲ, ಅದೇ ಇರಲ್ಲ. ಅವ್ರು ಮೆಜಾರಿಟಿ ಇದ್ರೆ ನೀವೇನು ಮಾಡ್ಲಿಕ್ಕಾಗಲ್ಲ. ಮೆಜಾರಿಟಿ ಇಂಪಾರ್ಟೆಂಟು. ಯಾರು ಯಾರ ಜೊತೆ ಸಂಪರ್ಕ ಇದೆ. ಇನ್ನು ಈ ನಕಲಿ ಅಕೌಂಟ್ಗಳ ಕಾಟಕ್ಕೆ ನಿರ್ದೇಶಕ ಎಸ್ ನಾರಾಯಣ್ ಅವರು ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಯಾಕೋ ಇತ್ತೀಚೆಗೆ ವಿಪರೀತ ನಕಲಿ ಅಕೌಂಟಲ್ಲಿ ಕಮೆಂಟ್ಸ್ ಹಾಕೋದು. ನಾರಾಯಣ್ ಫೋಟೋ ಬಳಸಿ ಶಿವಣ್ಣ, ಯುವರಾಜ್ ಕುಮಾರ್, ಸುದೀಪ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಈ ಸಂಬಂಧ ಬೆಂಗಳೂರು ನಗರ ಪೊಲೀಸರ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಅಭಿಮಾನಿಗಳಿಂದ ಬರ್ತಿರುವ ಅಶ್ಲೀಲ ಮೆಸೇಜ್ಗಳ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರಕ್ಕಿಳಿದಿದ್ದಾರೆ. ಈಗಾಗಲೇ ದೂರು ದಾಖಲಿಸಿಕೊಂಡು ಸೈಬರ್ ಪೊಲೀಸರು ತನಿಖೆ ಚುರುಕು ಮಾಡಿದ್ದಾರೆ. ಆದರೂ ಕೂಡ ರಮ್ಯಾಗೆ ಅಶ್ಲೀಲ ಮೆಸೇಜ್ಗಳು ನಿಲ್ತಾ ಇಲ್ಲ. ದೂರು ದಾಖಲಾದ 43 ಅಕೌಂಟ್ಗಳ ಪೈಕಿ ಕೆಲವೊಂದು ಅಕೌಂಟ್ಗಳಿಂದ ಪದೇ ಪದೇ ಅಶ್ಲೀಲ ಸ್ಟೇಟಸ್ ಹಾಗೂ ಮೆಸೇಜ್ಗಳು ಬರ್ತಾನೆ ಇದೆ. ಇನ್ನೊಂದು ಕಡೆ ಡಿ ಬಾಸ್ ಅಭಿಮಾನಿಗಳು ಸ್ವಲ್ಪ ದಿನ ಸುಮ್ಮನಿರೋಣ ಅಂತ ಪೋಸ್ಟ್ ಹಾಕಿದ್ದಾರೆ. ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಮಾಡದ ರೀತಿ ತಿಳಿಸೋದಕ್ಕೆ ನಟ ದರ್ಶನ್ ಜೊತೆ ಮಾತನಾಡ್ತೀನಿ ಅಂತ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ. ಈ ಮಧ್ಯೆ ರಮ್ಯಾ ಪ್ರಕರಣ ಸಂಬಂಧ ಸೈಬರ್ ತಜ್ಞರು ಮಾತನಾಡಿ ಫೇಕ್ ಅಕೌಂಟ್ನಿಂದ ಅಶ್ಲೀಲ ಮೆಸೇಜ್ ಮಾಡಿದ್ರೂ ಒಂದೇ ದಿನದಲ್ಲಿ ಟ್ರೇಸ್ ಔಟ್ ಮಾಡಬಹುದು. ಹೊಸ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು IP ಅಡ್ರೆಸ್ ಮೂಲಕ ಪತ್ತೆ ಹಚ್ಚಬಹುದು. ಸೈಬರ್ ಕಾಯ್ದೆ ಪ್ರಕಾರ 5 ವರ್ಷಗಳ ಶಿಕ್ಷೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ಪು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕೊಂಡು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕೊಂಡು ಸುಮಾರು 6-7 ತಿಂಗಳಿಂದ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾರು ಮಾಡ್ತಿದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಗಮನಕ್ಕೆ ಬಂದು 4 ದಿನ ಆಯ್ತು. ಸೋಷಿಯಲ್ ಮೀಡಿಯಾದಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಈ ಹಿಂದೆನೂ ಫ್ಯಾನ್ಸ್ ವಾರ್ಗಳು ಇದ್ದು, ಆದ್ರೆ ಲಿಮಿಟ್ ಮೀರಿ ಹೋಗ್ತಾ ಇರಲಿಲ್ಲ. ಹೇಳ್ಕೊಳಕ್ ಅಸಹ್ಯ ಆಗುತ್ತೆ, ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಈ ತರದೊಂದು ಬೆಳವಣಿಗೆ ನಾವೆಲ್ಲ ತಲೆ ತಗ್ಸುವಂತ ಪ್ರವೃತ್ತಿ ಇವೆಲ್ಲ ಕೂಡ. ನ್ಯಾಯಾಲಯದಲ್ಲಿ ತಪ್ಪು ಸ್ಥಾನದಲ್ಲಿದ್ದರೆ ಅವ್ರಿಗೇನು ಶಿಕ್ಷೆ ಆಗಬೇಕು ನ್ಯಾಯದ ಪ್ರಕಾರ ಆಗಲೇಬೇಕಾಗುತ್ತೆ. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರಲ್ಲ, ಯಾರೂ ದೊಡ್ಡವರಿಲ್ಲ. ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ಮಾತಾಡ್ತೀನಿ ಅವ್ರಿಗೆ. ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನಂದ್ರೆ, ದರ್ಶನ್ ಅವ್ರ ಫ್ಯಾನ್ಸ್ ಏನು ಕಮೆಂಟ್ ಮಾಡೋದು ಬೇಡ, ಸುಮ್ಮನೆ ಇರಿ. ಯಾವ ಐಡಿಯಿಂದ ಈ ಥರ ಮಾಡಿದ್ದಾರೆ, ಅದರದ IP ಲೊಕೇಶನ್ ಆಗಲಿ, ಡಿವೈಸ್ ಐಡಿಗಳಾಗಲಿ, ಅಥವಾ ಲಾಗ್ಸ್ಗಳಾಗಲಿ, ಸರ್ವರ್ ಲಾಗ್ಸ್ ಆಗಲಿ, ಇದೆಲ್ಲ ತೆಗೆದಾಗ ಅದು ಎಲ್ಲಿಂದ ಬಂತು, ಅದು ನಿಜವಾದ ಐಡಿನ, ಫೇಕ್ ಐಡಿನ, ಎಲ್ಲದನ್ನು ಪತ್ತೆ ಹಚ್ಚಬಹುದು. ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನ ಈಗಾಗಲೇ ಇದೆ. ಇವತ್ತಿನ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಲೆಸ್ ದ್ಯಾನ್ 1 ಡೇನಲ್ಲಿ ಎಲ್ಲವನ್ನ ರಿಸಾಲ್ವ್ ಮಾಡಬಹುದು. IT ಆಕ್ಟ್ ಪ್ರಕಾರ ನಾವು ನೋಡಿದಾಗ 5 ವರ್ಷದ ಶಿಕ್ಷೆ ಆಗುತ್ತೆ. ಹಾಗೇನೆ ಒಂದು 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಜುಲ್ಮಾನೆ ಕೂಡ ಅವ್ರ ಮೇಲೆ ಬೀಳುತ್ತೆ. ಇದು ನಟ ಪ್ರಥಮ್ ವಿರುದ್ಧ ದರ್ಶನ್ ಫ್ಯಾನ್ಸ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ FIR ಆಗಿದೆ. ಪ್ರಕರಣದ A1 ಆರೋಪಿಯಾಗಿದ್ದ ಬೇಕರಿ ರಘು, 2ನೇ ಆರೋಪಿಯಾಗಿ ಯಶಸ್ವಿನಿ ಹಾಗೂ ಇತರರ ವಿರುದ್ಧ FIR ಆಗಿದೆ. ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿರುವ ಪ್ರಥಮ್ ಉಪವಾಸವನ್ನು ಕೈಗೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೇಜ್ ಡಿಲೀಟ್ ಆಗುವವರೆಗೂ ನಾನು ಉಪವಾಸವನ್ನು ಬಿಡಲ್ಲ ಅಂತ ಠಾಣೆ ಎದುರಿಗೆ ಮೌನ ಪ್ರತಿಭಟನೆ ಕೂಡ ಮಾಡಿದ್ರು. ಜೊತೆಗೆ ಈ ಹಿಂದೆ ಕೊಟ್ಟಂತಹ ದೂರಿಗೆ ಸರಿಯಾದ ಕ್ರಮ ಆಗಿದ್ದರೆ ಇವತ್ತಿ ಪರಿಸ್ಥಿತಿ ಬರಲಿಲ್ಲ ಅಂತ ಅಸಮಾಧಾನ ತೋಡ್ಕೊಂಡ್ರು. ಜೊತೆಗೆ ಪರ್ಸನಲ್ ಲೈಫ್ ಡ್ಯಾಮೇಜ್ ಆಗಿದೆ, ಇದೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಕೇಳಿದ್ದಾರೆ. ಯಾವತ್ತು 1000 ಪೇಜಲ್ಲಿ ಬಂದಿದೆಯಪ್ಪ, ನನ್ನ ಪರ್ಸನಲ್ ಲೈಫಲ್ಲಿ ಏನಾಗಿದೆ ಅಂತ ಡಿಲೀಟಿಗೆ ಆಗೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕುಡಿಲ್ಲ. ಸಂಸತ್ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರಿದ ಬಗೆಗಿನ ಚರ್ಚೆ ಇವತ್ತು ಕೂಡ ಮುಂದುವರಿತು. ನಿನ್ನೆಯಷ್ಟೇ ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದ ಪ್ರಧಾನಿ ಮೋದಿ ಪ್ರತಿಪಕ್ಷಗಳನ್ನು ಟೀಕೆ ಮಾಡಿದ್ರು. ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯಲ್ಲಿ ಕಾಂಗ್ರೆಸ್ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಹರಿಹಾಯ್ದಿವೆ. ಜೈರಾಮ್ ರಮೇಶ್ ಮಾತನಾಡಿ, ಇಂದಿನ ವೈಫಲ್ಯಗಳಿಗೆ ಅವರ ಬಳಿ ಉತ್ತರ ಇಲ್ಲ. ನಿನ್ನೆ ಲೋಕಸಭೆಯಲ್ಲಿ ಗೃಹ ಸಚಿವ ಮತ್ತು ಪ್ರಧಾನಿ ಇಬ್ಬರೂ ಕೂಡ ಮತ್ತೊಮ್ಮೆ ವೈದ್ಯಕೀಯ ಭಾಷೆಯಲ್ಲಿ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ OCD ಅಂತ ಕರೆಯಲ್ಪಡುವ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತೆಲ್ಲ ಒಂದು ಹೇಳಿಕೊಟ್ರು. ಗೃಹ ಸಚಿವರು ತಾವೊಬ್ಬ ಇತಿಹಾಸಕಾರ ಅಂತ ಹೇಳ್ಕೊಂಡ್ರು. ಅವರು ಭಾರತದ 2ನೇ ಶ್ರೇಷ್ಠ ಇತಿಹಾಸಕಾರ ಅಂತೆಲ್ಲ ಕಾಲೆಳೆದರು. ಇವತ್ತಿನ ಆಪರೇಷನ್ ಸಿಂಧೂರದ ಚರ್ಚೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾತನಾಡಿದ್ರು. ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದೊಂದಿಗೆ ಕದನ ವಿರಾಮ ತರುವ ವಿಚಾರದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲ ಅಂತಂದ್ರು. ರಾಹುಲ್ಗೆ ಚೀನಾ ಗುರು ಅಂತ ಟಾಂಗ್ ಕೊಟ್ಟರು. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ನಗದು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಆಂತರಿಕ ತನಿಖಾ ವರದಿಯ ಸಿಂಧುತ್ವವನ್ನು ಪ್ರಶ್ನಿಸಿ ವರ್ಮಾ ಸಲ್ಲಿಸಿದಂತಹ ಅರ್ಜಿಯ ತೀರ್ಪನ್ನು ಕಾಯ್ದಿರಿಸಿದೆ. ಈ ವೇಳೆ ವರ್ಮಾ ಪರ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಕಪಿಲ್ ಸಿಬಲ್ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸಲು ಆಂತರಿಕ ತನಿಖಾ ಸಮಿತಿಯ ಶಿಫಾರಸು ಸಂವಿಧಾನ ಬಾಹಿರ ಅಂತ ವಾದ ಮಾಡಿದ್ರು. ಇದಕ್ಕೆ ಪೀಠ ಕೂಡ ಪ್ರತಿಕ್ರಿಯಿಸಿ, ಸಂವಿಧಾನ ಬಾಹಿರ ಅಂತ ಹೇಳೋದಾದ್ರೆ ಅದನ್ನು ಯಾಕೆ ಮೊದಲೇ ಪ್ರಶ್ನೆ ಮಾಡಲಿಲ್ಲ, ಈಗ ಯಾಕೆ ಅದಕ್ಕೆ ವಿಚಾರಣೆಗೆ ಹಾಜರಾದ್ರಿ ಅಂತೆಲ್ಲ ತರಾಟೆ ತೆಗೆದುಕೊಂಡಿದೆ. ದೆಹಲಿಯ ಕರ್ನಾಟಕ ಭವನದ DCM DK ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ವಿರುದ್ಧ ದಾಖಲಾಗಿದ್ದ ದೂರನ್ನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವರ್ಗಾಯಿಸಲಾಗಿದೆ.
ದೆಹಲಿಯ ಕರ್ನಾಟಕ ಭವನದ ಮಹಿಳೆಯರ ಜೊತೆ ವಿಶೇಷ ಕರ್ತವ್ಯಾಧಿಕಾರಿ ಎಚ್ ಆಂಜನೇಯ ಅಸಭ್ಯ ವರ್ತನೆ, ದುರ್ನಡತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿತ್ತು. ಕರ್ನಾಟಕ ಭವನದ ಮಹಿಳಾ ಸಿಬ್ಬಂದಿ ಕುಸುಮಾ ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದರು. ಕರ್ನಾಟಕ ಭವನ ದೆಹಲಿಯಲ್ಲಿರೋ ಕಾರಣ ದೂರನ್ನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವರ್ಗಾಯಿಸಲಾಗಿದೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾಹಿತಿ ಕೊಟ್ಟಿದ್ದಾರೆ. ವಿಶ್ವದಲ್ಲೇ ಎಲ್ಲಿಯೂ ಗುರುತಿಸಲಾಗದ ಅತಿ ಅಪರೂಪದ ವಿಜ್ಞಾನಕ್ಕೆ ಸವಾಲಾದಂತಹ ವಿಸ್ಮಯ ಸಂಗತಿ ಅಂತ ಇದನ್ನ ಬಣ್ಣಿಸಬಹುದು. ಯಾಕಂದ್ರೆ ರಕ್ತದ ಗುಂಪೊಂದು ಕೋಲಾರದ ಮೂಲದ ಮಹಿಳೆಯೊಬ್ಬರಲ್ಲಿ ಕಾಣಿಸಿಕೊಂಡಿದೆ. ಕೋಲಾರದ ಆಸ್ಪತ್ರೆಯಲ್ಲಿ 38 ವರ್ಷದ ಮಹಿಳೆಯೊಬ್ಬರು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ORH+ ರಕ್ತದ ಗುಂಪು ಈಗ ಪತ್ತೆಯಾಗಿದೆ. ಶಸ್ತ್ರಚಿಕಿತ್ಸೆಗಾಗಿ ವೈದ್ಯರು ಜಾಲಪ್ಪ ಆಸ್ಪತ್ರೆಯ ನಾರಾಯಣ ಹೃದಯಾಲಯದ ವೈದ್ಯರು ಆಕೆಯ ರಕ್ತಕ್ಕೆ ಹೊಂದಿಕೆಯಾಗುವ ರಕ್ತಕ್ಕೆ ಹುಡುಕಾಟ ನಡೆಸಿದ್ರು ಕೂಡ ಸಿಗಲಿಲ್ಲ. O+ ರಕ್ತ ಸೇರಿದಂತೆ ಯಾವುದೇ ರಕ್ತದ ಗುಂಪಿಗೂ ಕೂಡ ಇದು ಹೋಲಿಕೆ ಆಗ್ತಿಲ್ಲ. ಬಳಿಕ ತನಿಖೆಗಾಗಿ ರೋಟರಿ ಬೆಂಗಳೂರು TTಗೆ ರಕ್ತ ಕೇಂದ್ರದಲ್ಲಿರುವಂತಹ ಲ್ಯಾಬೊರೇಟರಿಗೂ ಕೂಡ ಕೊಡಲಾಯಿತು. ಅಲ್ಲಿ ಸುಧಾರಿತ ಸೆರೋಲಾಜಿಕಲ್ ತಂತ್ರಜ್ಞಾನ ಬಳಸಿಕೊಂಡು ಮಹಿಳೆಯ ರಕ್ತವು ಪ್ಯಾನ್ರಿಯಾಟಿಕ್ ಅಂತ ಗುರುತಿಸಿದ್ದಾರೆ. ಈಕೆಯ ರಕ್ತದ ಮಾದರಿ ಯಾವುದೇ ರಕ್ತಕ್ಕೂ ಹೊಂದಿಕೆ ಆಗಲ್ಲ ಅಂತ ಕೂಡ ಗೊತ್ತಾಯಿತು. ಕೊನೆಗೆ ಕುಟುಂಬಸ್ಥರ ಜೊತೆಗೆಲ್ಲ ಮಾತನಾಡಿ ಯಾವುದೇ ರೀತಿಯ ಬೇರೆ ರಕ್ತವನ್ನ ಇವರಿಗೆ ಕೊಡಲಾರ್ದೆಯೇ ಶಸ್ತ್ರಚಿಕಿತ್ಸೆ ಹೇಗೆ ಮಾಡಬಹುದು ಅನ್ನೋದನ್ನ ಮಾಡಿ ಯಶಸ್ವಿ ಕೂಡ ಆಗಿದ್ದಾರೆ.